ದಿ ಡೆವಿಲ್ ದಾಖಲೆಯ ಆರ್ಭಟಕ್ಕೆ ಕಾಟೇರನ ದಾಖಲೆಯು ಕಲಾಸ್. ತನ್ನದೇ ಚಿತ್ರದ ದಾಖಲೆಯನ್ನ ಮುರಿದು ಮುನ್ನುಗ್ಗಿದ ಡಿ ಬಾಸ್ ದರ್ಶನ್. ಡಿ ಬಾಸ್ ದರ್ಶನ್ ದಾಖಲೆಯನ್ನ ಮುರಿದು ಹಾಕೋದಿಕ್ಕೆ ಡಿ ಬಾಸ್ ದರ್ಶನ್ನೇ ಬರಬೇಕಾಗಿದ್ದು ಸೋಜಿಗ. ಇದ್ರೆ ನೆಮ್ಮದಿಯಾಗಿ ಇರಬೇಕು ದಾಖಲೆಗಳ ಆರ್ಭಟಕ್ಕೆ ಬೇರೆ ನಟರ ಸಿನಿಮಾಗಳ ದಾಖಲೆ ಅಷ್ಟೇ ಅಲ್ಲ, ಸ್ವತಃ ಡಿ ಬಾಸ್ ದರ್ಶನ್ ರವರ ಸಿನಿಮಾಗಳ ದಾಖಲೆಯೂ ಸಹ ಬ್ರೇಕ್ ಆಗ್ತಾ ಇದೆ. ಕಳೆದ ವರ್ಷ ಬಿಡುಗಡೆಯಾಗಿದ್ದ ಕಾಟೇರನ ದಾಖಲೆಯು ಪುಡಿ ಆಗಿದೆ. ಕಾಟೇರನ ಯಾವ ದಾಖಲೆಯನ್ನ ಇದ್ರೆ ನೆಮ್ಮದಿಯಾಗಿ ಇರಬೇಕು ಮುರಿದು ಹಾಕಿದೆ, ನೋಡೋಣ ಬನ್ನಿ ಸ್ನೇಹಿತರೆ. ಕಾಟೇರ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಿದ್ದ ಡಿ ಬಾಸ್ ದರ್ಶನ್ ರವರ ಬ್ಲಾಕ್ ಬಸ್ಟರ್ ಚಿತ್ರ. ತರುಣ್ ಸುಧೀರ್ ನಿರ್ದೇಶನದ ಈ ಚಿತ್ರ ಬಾಕ್ಸ್ ಆಫೀಸ್ನ ಚಿಂದಿ ಉಡಾಯಿಸಿತ್ತು. 100 ಕೋಟಿ ರೂಗಳನ್ನ ಗಳಿಸಿದಂತಹ ಕನ್ನಡ ಚಿತ್ರಗಳ ಸಾಲಿಗೆ ಸೇರಿತ್ತು. ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿಯೇ ಹಲವಾರು ದಾಖಲೆಗಳನ್ನ ತನ್ನ ಮುಡಿಗೇರಿಸಿಕೊಂಡಿತ್ತು ಕಾಟೇರ. ಕೇವಲ ಕಲೆಕ್ಷನ್ ಅಷ್ಟೇ ಅಲ್ಲ, ಸಂಗೀತ ಮಾಂತ್ರಿಕ ಹರಿಕೃಷ್ಣ ನೀಡಿದಂತಹ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಸೂಪರ್ ಡೂಪರ್ ಹಿಟ್ ಆಗಿದ್ವು. ಕಾಟೇರ ಥೀಮ್ ಸಾಂಗ್ ಇರ್ಬೋದು, ಪುಣ್ಯಾತ್ಮ ಹಾಡಾಗಿರ್ಬೋದು ಮತ್ತು ಪಸಂದಾಗವನೆ, ಪ್ರತಿಯೊಂದು ಹಾಡುಗಳು ಸಹ ಅಭಿಮಾನಿಗಳ ಮನಸ್ಸಿನಲ್ಲಿ ನೆಲೆಯೂರಿದ್ವು. ಯೂಟ್ಯೂಬ್ನಲ್ಲಿ ರಿಲೀಸ್ ಆದ ಈ ಚಿತ್ರದ ಹಾಡುಗಳು ದಾಖಲೆ ಮಟ್ಟದ ವ್ಯೂಸ್ಗಳನ್ನು ಪಡೆದುಕೊಂಡಿದ್ವು. ಅದರಲ್ಲಿ ಪಸಂದಾಗವನೇ ಹಾಡು ಬಿಡುಗಡೆಯಾದ 24 ಗಂಟೆಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ದಾಖಲೆಯನ್ನ ನಿರ್ಮಾಣ ಮಾಡಿತ್ತು. ಈ ಹಾಡು ಬಿಡುಗಡೆಯಾದ 24 ಗಂಟೆಗಳಲ್ಲಿ 9.1 ಮಿಲಿಯನ್ಸ್ ವ್ಯೂಸ್ಗಳನ್ನು ಪಡೆದುಕೊಂಡಿತ್ತು. ಇದು ಇಲ್ಲಿಯವರೆಗೆ ಸ್ಯಾಂಡಲ್ವುಡ್ನ ಹಾಡೊಂದು 24 ಗಂಟೆಗಳಲ್ಲಿ ಗಳಿಸಿದ್ದ ಅತ್ಯಂತ ಹೆಚ್ಚು ವ್ಯೂಸ್ ಪಡೆದ ಹಾಡು ಆಗಿತ್ತು. ಈಗ ಈ ಹಾಡಿನ ದಾಖಲೆಯನ್ನ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡು ಮುರಿದು ಹಾಕಿದೆ. ಅಂದ್ರೆ ಡಿ ಬಾಸ್ ದರ್ಶನ್ ಅಭಿನಯದ ಕಾಟೇರ ಚಿತ್ರದ ಪಸಂದಾಗವನೆ ಹಾಡಿನ ದಾಖಲೆಯನ್ನ ಇದೇ ಡಿ ಬಾಸ್ ದರ್ಶನ್ ಅಭಿನಯದ ದ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡು ಮುರಿದು ಹಾಕಿದೆ. ಯಾಕಂದ್ರೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡು 24 ಗಂಟೆಗಳಲ್ಲಿ 10.2 ಮಿಲಿಯನ್ ವ್ಯೂಸ್ಗಳನ್ನ ಪಡೆದುಕೊಂಡಿದೆ. ಪಸಂದಾಗವನೆ ಗಳಿಸಿದ ವ್ಯೂಸ್ 9.1 ಮಿಲಿಯನ್ಸ್ 24 ಗಂಟೆಗಳಲ್ಲಿ. ಇದ್ರೆ ನೆಮ್ಮದಿಯಾಗಿ ಇರಬೇಕು ಗಳಿಸಿದ್ದು 10.2 ಮಿಲಿಯನ್ 24 ಗಂಟೆಗಳಲ್ಲಿ. ಸೊ ದರ್ಶನ್ ಇಸ್ ದ ರೆಕಾರ್ಡ್ ಕ್ರಿಯೇಟರ್ ಅಂಡ್ ರೆಕಾರ್ಡ್ ಬ್ರೇಕರ್, ಎರಡೂ ಆಗಿದ್ದಾರೆ ಅಲ್ವೇ?